ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 34 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್, ಶೇರ್, ಕಮೆಂಟ್, ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ. ಸೊ ನೋಡ್ತಿರ್ಬೋದು, ಒಂದು ಲಾಟ್ ಆಗುವಷ್ಟು ಬಟ್ಟೆಗಳು ಎಲ್ಲ ಬೆಡ್ಶೀಟ್ಸು, ಸೋಫಾ ಕವರ್ಸು ಮತ್ತು ಬೆಡ್ ಸ್ಪ್ರೆಡ್ಡು, ದಿಂಬು ಕವರ್ಗಳು ಇವೆಲ್ಲನೂ ತೆಗ್ದಾಕ್ಬಿಟ್ಟಿದ್ದೀನಿ. ಒಂದು ಕಡೆಯಿಂದ ಧೂಳು ಉದುರಿಸ್ಕೊಂಬರಬೇಕು. ಸೊ ಅದಕ್ಕೋಸ್ಕರ ಇವಾಗೆಲ್ಲ ಎತ್ತಿಬಿಟ್ಟಿದ್ದೀನಿ. ಇವೆಲ್ಲನೂ ನಾಳೆ ಒಗೆಯುವಂಥದ್ದು. ಸೊ ನಾಳೆ ಫುಲ್ ಬ್ಯುಸಿ. ಇವತ್ತು ಅಷ್ಟೇ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಈಗೊಂದು ಕ್ಲಿಪ್ಪನ್ನು ತೊಗೊಂಡಿದ್ದೀನಿ. ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಇಂಟ್ರೆಸ್ಟೇ ಬರಲಿಲ್ಲ. ಫಸ್ಟು ಕೆಲಸ ಆಗಲಿ ಆಮೇಲೆ ಅವೆಲ್ಲ ಅಂತ ಹೇಳಿ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಏನಪ್ಪ ಮನೇಲಿ ಮಾಡ್ತಾ ಇದ್ದರೆ ಕೆಲಸ ಒಂದು ಮಾಡ್ತಿದ್ರೆ ಇನ್ನೊಂದು ನಮ್ಮನ್ನೇ ನೋಡ್ತಾ ಇರುತ್ತೇನೋ ಅನ್ನೋ ಥರ ಅನಿಸುತ್ತೆ. ಇಲ್ಲಿ ನನ್ನನ್ನು ಸ್ವಲ್ಪ ನೋಡು ಅನ್ನೋ ಥರ ಅನಿಸುತ್ತೆ. ಒಂದು ಕಡೆಯಿಂದ ಎಲ್ಲನೂ ಕಿಟಕಿ ಬಾಗಿಲೆಲ್ಲ ಉಜ್ಜಿ, ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ, ಧೂಳೆಲ್ಲ ಉದುರಿಸಿ, ಶೋಕೇಶ್ ಎಲ್ಲ ಕ್ಲೀನ್ ಮಾಡಿ, ಯಪ್ಪ ಎಷ್ಟು ಕೆಲಸ ಗೊತ್ತಾ ನೋಡಿ. ಆಚೆಗಳೆಲ್ಲ ಬೆಡ್ಡೆಲ್ಲ ಎತ್ತಿ ಆಚೆ ಹಾಕಿದ್ದೀನಿ ಬಿಸಿಲಿಗೆ. ಸೊ ಇವೆಲ್ಲ ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ಒಡೆದು ಒಳಗಡೆ ಇಟ್ಕೊಳ್ಳೋ ಅಂಥದ್ದು. ಸೊ ನನ್ನ ಮಕ್ಳಿಗೆ ಫುಲ್ ಹಬ್ಬ ಇವತ್ತು. ಸೊ ನೆಕ್ಸ್ಟ್ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಕೆಲಸ ಎಲ್ಲ ಮುಗೀತು. ಎಲ್ಲ ಮುಗ್ದಿಲ್ಲ, ಇವತ್ತಿನ ಒಂದು ಕೆಲಸ ಒಂದು ತಕ್ಕ ಮಟ್ಟಿಗೆ ಮುಗೀತು. ಬೆಳಗ್ಗೆಯಿಂದ ವಿಡಿಯೋನೇ ಮಾಡಲಿಲ್ಲ. ಫಸ್ಟ್ ಕೆಲಸ ಮುಗಲಿ ಆಮೇಲೆ ಬೇಕಾದರೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಆಯಿತು. ಇನ್ನೊಂದು ದೊಡ್ಡ ಕೆಲಸ ಇದೆ. ಏನಪ್ಪ ಅಂದರೆ ನೋಡಿದ್ರಲ್ಲ, ಏನದು ಬೆಡ್ಶೀಟ್ಸು ಲಾಟು ಎಲ್ಲ ಕೈಯಲ್ಲೇ ವಾಶ್ ಮಾಡಬೇಕು. ನಾಳೆ ಬೆಳಗ್ಗೆನೇ ಇಳಿದು ಬಿಡ್ತೀನಿ. ಆ ಕಡೆಗೆ ಇಳಿದುಬಿಟ್ಟು ಎಣ್ಣೆ ಬೆಸಾಕ್ತೀನಿ. ಎಲ್ಲ ಆರೆಂಜ್ ತಿಂತಾಯಿದ್ದೀನಿ. ಟೈಮ್ ಆಯಿತು ಎಷ್ಟು ಇವಾಗ, ಆಗಲೇ 6:45 ಆಗ್ತಾ ಬಂತು. ಏನು ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಂಥರ ಏನು ಗೊತ್ತಾ, ಟಯರ್ಡ್ ಅಂತ ಅನಿಸ್ತಾ ಇಲ್ಲ ನನಗೆ. ಬಾಡಿ ಎಲ್ಲ ಪೇಯ್ನ್ ಅನ್ನೋ ಥರ ಅನಿಸ್ತಾ ಇದೆ. ಕೈ ಕಾಲು ಮೈ ಎಲ್ಲ ಫುಲ್ಲು ನೋವಾಗ್ತಾ ಇದೆ. ಏನು ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಆರೆಂಜ್ ತೊಗೊಂಡಿದ್ದೀನಿ. ಆಲ್ರೆಡಿ ಒಂದು ಖಾಲಿ ಮಾಡಿದೆ, ಅದರಲ್ಲಿ ಒಂದು ಪೀಸ್ ಮಾತ್ರ ಇದೆ. ಇನ್ನೂ ಒಂದು ತೊಗೊಳ್ತೀನಿ. ಸೂಪರ್ ಇದೆ. ಈ ಥರ ನಡೀತು ಇವತ್ತು ಕೆಲಸ. ಇವತ್ತು ಈವ್ನಿಂಗ್ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ವಿಡಿಯೋ ಮಾಡ್ತೀನಿ, ಓಕೆನಾ. ಸೊ ಆರೆಂಜು ಜಾಸ್ತಿ ತಿನ್ನೋದ್ರಿಂದ ಈ ಮಲಬದ್ಧತೆ ಕಡಿಮೆ ಆಗುತ್ತೆ. ಆರೆಂಜು ತಿನ್ನಿ, ವೆಯ್ಟ್ ಲಾಸು ಸಹ ತುಂಬ ಚೆನ್ನಾಗಿ ಆಗುತ್ತೆ. ಆರೆಂಜು ಅಂತ ಹೇಳಿ ಕಮೆಂಟ್ ಮಾಡಿದರು. ಹೌದು, ನಾವು ಹಂದಿ ತಿಂದೇ ನಾವು ಸಣ್ಣ ಆಗಿರೋದು, ಓಕೆನಾ. ನಿಮಗೂ ಇಷ್ಟನಾ? ನೀವು ತಿನ್ನಿ, ಹಂದಿ ತಿಂದಂಗೆ ನೀವು ತಿನ್ನಿ, ಓಕೆನಾ. ನಾವು ಹಂದಿ ತಿಂದಂಗೆ ತಿಂದು ಸಣ್ಣ ಆಗಿರೋದು. ಏನು ಬೇಕಾದರೂ ಅಂದ್ಕೊಡಿಪ್ಪ. ನನ್ನನ್ನು ಪ್ರೀತಿಸೋ ಜನರಿದ್ದಾರೆ, ನಾನು ಅವ್ರಿಗೋಸ್ಕರ ವಿಡಿಯೋ ಮಾಡ್ತೀನಿ, ನಿಮಗೋಸ್ಕರ ಅಲ್ಲ, ಓಕೆನಾ. ನೀವೇನೋ ಬಂದು ಕಮೆಂಟ್ ಮಾಡಿಬಿಟ್ಟು ಹೋಗ್ಬಿಡ್ತೀರಾ. ಸೊ ನನ್ನನ್ನು ಪ್ರೀತಿಸೋರಿಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ, ಓಕೆನಾ. ನಾನು ಆ ಥರ ಇದ್ದರೆ ಅವ್ರಿಗೆ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ, ನಿಮಗೋಸ್ಕರ ಅಲ್ಲ, ಓಕೆನಾ. ನಂತರ ಬಂದು ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಬಂದರು ಯೋಗಿತೆಗೆ. ಸೂಪರಾಗಿದ್ದಾವೆ, ತುಂಬ ಇಷ್ಟ ಆಯಿತು. ಟೈಮ್ ಆಗೋಯ್ತು, ಅದಕ್ಕೆ ಒಂದೊಂದು ತಿಂತಾ ಇದ್ದೀನಿ. ಫ್ರಾಕ್ ತಂದಿದ್ದಾರೆ, ಸಕ್ಕತ್ತಾಗಿದೆ ಫ್ರಾಕು ಕಲರ್. ಇದಕ್ಕೊಂದು ಇದು ಕೋಟ್ ಇದೈತಿ, ವೈಟ್ ಕಲರ್ ಹಿಂಗಿದೆ. ಚೆನ್ನಾಗಿದೆಯಲ್ಲ, ಸೂಪರಾಗಿದೆ. ಹಿಂಗಿದೆ ಗೊತ್ತಾ, ಇದು ಉಲ್ಲನ್ನು ಸಾಫ್ಟಾಗಿದೆ. ನೋಡಿದ ತಕ್ಷಣ ಅವಳು ಫುಲ್ಲು ಶಾಕು. ಪಪ್ಪ ಸೂಪರಾಗಿದೆ ಪಪ್ಪ, ಸಕ್ಕತ್ತಾಗಿದೆ ಪಪ್ಪ ಅಂತ ಹೇಳಿ ಖುಷಿಪಟ್ಲು. ಹಾಕ್ಕೊಂಡೇ ಬಿಟ್ಲು. ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ನೋಡೋದು ಹೆಂಗಿರುತ್ತೆ ಏನು ಅಂತ. ಚೆನ್ನಾಗಿದೆ. ಇನ್ನು ನಿರೀಕ್ಷೆ ತಂದಿಲ್ಲ. ಅವಳು ಕೋಪ ಮಾಡ್ಕೊಂಡು ಹತ್ಕೊಂಡು ನನಗೆ ಬೇಕು, ಅಕ್ಕ ಥರದ್ದೇ ಬೇಕು ಅಂತ ಹಠ ಮಾಡ್ತಾಯಿದ್ದು. ತಗೊಂಬರ್ತಾರೆ, ಲೇಟು. ಏನೋ ಮಾತಾಡ್ತಾಳೆ. ಫುಲ್ಲು ಗಂಟ್ಲೆಲ್ಲ ನೋವಾಗ್ತಾ ಇದೆ. ನಂತರ ಒಂದಷ್ಟು ಶಾಪಿಂಗ್ ಮಾಡಿದ್ನಪ್ಪ ಇವತ್ತು ಮನೆ. ಏನಪ್ಪ ಅಂದರೆ
ಫ್ರಿಜ್ ಮೇಲೆ ಹಾಕೋವಂಥ ಕವರ್. ಸೂಪರಾಗಿದೆ, ಕ್ವಾಲಿಟಿ ಮತ್ತು ಮಸ್ತಾಗಿದೆ. ಬಟ್ಟೆ ಇದು ಯಾವಾಗಾದ್ರೂ ಹಬ್ಬದ ಟೈಮಲ್ಲಿ ಹಾಕೋಣ ಅಂತ ತೊಗೊಂಡಿದ್ದೀನಿ, ಹಾಕ್ತೀನಿ ಹಬ್ಬಕ್ಕೆ. ಚೆನ್ನಾಗಿದೆ. ಪ್ಲೇನ್ ಬಂದಿದ್ರೂ ಇನ್ನೂ ಚೆನ್ನಾಗಿರ್ತಾಯಿತ್ತು, ಬಟ್ ಜೋಬ್ ಬಂದಿದೆ. ಜೋಬ್ ಇದ್ರೆ ಗೊತ್ತಾ, ಅದು ಇದು ಹಾಕಿ ತುರ್ಗಿ ಸ್ಟಿಚಸ್ ಎಲ್ಲ ಓಪನ್ ಆಗಿ ಹೋಗ್ಬಿಡುತ್ತೆ. ಸೊ ಚೆನ್ನಾಗಿದೆ ಕ್ಲಾತ್. ನೋಡಿದ ತಕ್ಷಣ ನಾನು ತೊಗೊಂಬಿಟ್ಟೆ ಇದನ್ನು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಒಂದು ಬೆಡ್ ಕವರ್, ಒಂದು ಸಿಂಗಲ್ ಕಾಟ್ ತೊಗೊಂಡೆ. ಇದೆ ಚೆನ್ನಾಗಿದೆ ಹಬ್ಬಕ್ಕೆ ಹಾಕೋದಕ್ಕೆ. ಹೊಸ ವರ್ಷಕ್ಕೆ ಹೊಸ ಬಟ್ಟೆಗಳು, ಹೊಸ ಬೆಡ್ಶೀಟ್ಗಳು 2 ತೊಗೊಂಡಿದ್ದೀನಿ. ಇಲ್ಲಿ ಇದು ಬಂದು ತಾತ ಬೆಡ್ ಮೇಲೆ ಹಾಕೋದಕ್ಕೆ, ತಾತ ಅವ್ರ ಬೆಡ್ ಇದೆ ಅದ್ರ ಮೇಲೆ ಹಾಕೋದಕ್ಕೆ. ಇದು ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ಮಲ್ಟಿ ಕಲರ್. ಇದು ಒಂದು ತಗೊಂಡೆ. ಅವಾಗವಾಗ ಏನಾದರೂ ಚೇಂಜಸ್ ಮಾಡ್ತಾ ಇರಬೇಕು. ಸೊ ಆವಾಗಲೇ ಒಂಥರ ನಮಗೂ ಮೈಂಡ್ ಫ್ರೆಶ್ ಆ ಥರ ಅನಿಸ್ತಾ ಇರುತ್ತೆ. ಇನ್ನೂ ಒಂದು ತಗೊಂಡೆ. ಏನಪ್ಪ ಅಂದರೆ, ಇದಕ್ಕೆ ಇಷ್ಟು ದಿನ ವೆಯ್ಟ್ ಮಾಡಿದೆ ನಾನು. ಏನಂದರೆ ಡೈನಿಂಗ್ ಟೇಬಲ್ ಮೇಲೆ ಹಾಕೋ ಬಟ್ಟೆ. ಹಿಂಗಿದೆ ಬಟ್ಟೆ ಇದು. ನಾನು ಆ್ಯಕ್ಚುಲಿ ಕವರ್ ಕೇಳಿದೆ. ಕವರ್ ಕೇಳಿದ್ದಕ್ಕೆ ಅಕ್ಕ ಕವರ್ ಎಲ್ಲ ಬಾಳಿಕೆ ಬರಲ್ಲ, ನೀನು ಬಟ್ಟೆನೇ ತೊಗೊಬಿಡು, ಒಗೆದ್ಬಿಟ್ಟು ಹಾಕ್ಬೋದು ಅಂತ ಹೇಳಿ ಬಟ್ಟೆ ಕೊಟ್ಟರು. ಇಲ್ಲಿ ಆಲ್ರೆಡಿ ಅವ್ರ ಹತ್ರನೇ ಈಸ್ಕೊಂಡಿದ್ದೆ, ಆಯಿತು ಒಂದು 3 ವರ್ಷ ಆಯಿತು ತೆಗ್ದು ಹಾಕಿದ್ದು, ಅರ್ಧೋಯ್ತು. ಅದಕ್ಕೋಸ್ಕರ ಇರಲಿ ಅಂದ್ಬಿಟ್ಟು ಬಟ್ಟೆನೇ ತೊಗೊಂಡಿದ್ದೀನಿ. ಇದು ಅಷ್ಟೇ ಹಬ್ಬದ ಟೈಮಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು. ಆಗೋಯ್ತಮ್ಮ ಟ್ಯೂಷನು. ಇಷ್ಟಕ್ಕೆಲ್ಲ ಎಷ್ಟು ಕೊಟ್ಟಿರ್ಬೋದು ಅಂದಾಜು ಮಾಡಿ, ಎಷ್ಟು ಕೊಟ್ಟಿರ್ಬೋದು? ಇದು ಬಂದು 450 ಹೇಳಿದ್ರು. ಇದು ಬಂದು 2 ಬಂದು 450. ಇದು ಒಂದೇ 450, ಇವೆರಡೂ ಬಂದು 450, ಇದು ಬಂದು 300 ರೂಪಾಯಿ. ಸೊ ನಾನು ಎಲ್ಲ ಹೋಲ್ಸೇಲಾಗಿ ಕರೆಕ್ಟಾಗಿ 600 ರೂಪಾಯಿ ಕೊಟ್ಟೆ. 600 500 1000 ಎಲ್ಲ ಸೇರಿಸಿ ಇದು ಬಂದು 600 ಅಂತೀನಿ, ಸಾರಿ 800 ರೂಪಾಯಿ ಕೊಟ್ಟೆ. ಇವೆರಡು ಬಂದು 500 ರೂಪಾಯಿ, ಇದು ಬಂದು 300 ರೂಪಾಯಿ ಅಷ್ಟೇ. ಇದು 150 ರೂಪಾಯಿ ಅಪ್ಪ ಅಷ್ಟೇ. ಬಟ್ ಕ್ವಾಲಿಟಿ ಅವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು. ಸೊ ಅದಕ್ಕೋಸ್ಕರ ಅಂತ ನಾನು ಅವ್ರಿಗೋಸ್ಕರನೇ ಕಾಯ್ಕೊಂಡಿದ್ದೆ, ತೊಗೊಂಡೆ. ಚೆನ್ನಾಗಿದ್ದಾವೆ. ಇನ್ನು ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸಾಂಬಾರು ಮಾಡಿದೆ, ಖಾಲಿಯಾಗಿದೆ. ಮತ್ತೆ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದು, ಏನು ಕತ್ತೇನೋ. ನುಗ್ಗೆಕಾಯಿ ತೊಗೊಂಬಂದಿದ್ದಾರೆ. ಓಹೋ, ನುಗ್ಗೆಕಾಯಿ ತೊಗೊಂಬಂದಿದ್ದಾರೆ. ನುಗ್ಗೆಕಾಯಿ ಮತ್ತು ನಪ್ಪೆ ಬನ್ನಿ ಎದ್ಬಿಟ್ಟು ಕಬಡ್ಡು. ಫ್ರಿಜ್ಜೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದೆ. ಶೋಕೇಶ್ ಫುಲ್ಲೆಲ್ಲ ಎತ್ತಿಬಿಟ್ಟಿದ್ದೀನಿ, ಏನೂ ಇಲ್ಲ ಅಲ್ಲಿ. ಬೊಂಬೆಗಳು ಅವು ಇವು ಎಲ್ಲ ಇತ್ತು, ಎಲ್ಲ ಎತ್ತಿಬಿಟ್ಟಿದ್ದೀನಿ. ಇಲ್ಲಿ ಸೋಫಾ ಕವರೆಲ್ಲ ತೆಗ್ದಾಕಿದ್ದೀನಿ. ಅಲ್ಲಿ ಲಾಟು ಕಾಣಿಸ್ತಿದ್ಯಾ, ಗಂಟು, ಬ್ರಹ್ಮ ಗಂಟು, ಎಷ್ಟು ದೊಡ್ಡ ಗಂಟಿದೆ ಅಂತ. ಅದೊಂಥರ ಮನೆಯೆಲ್ಲ ಖಾಲಿ ಖಾಲಿ ಅನ್ನೋ ಥರ ಅನಿಸ್ತಾಯಿದೆ. ಈ ಸ್ಕ್ರೀನ್ ಬಟ್ಟೆಗಳೆಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ, ಮನೆಯೆಲ್ಲ ಖಾಲಿ ಖಾಲಿ. ಅದು ಏನು ಡೈನಿಂಗ್ ಟೇಬಲ್ ಮೇಲೆ ಹಾಕಿರೋದು ಕವರ್, ಅದನ್ನು ಚೇಂಜ್ ಮಾಡಬೇಕು, ಅರ್ಧೋಗ್ಬಿಟ್ಟಿದೆ ಅದು. ದೇವ್ರ ಮನೆ ಕ್ಲೀನ್ ಮಾಡಬೇಕು. ನಾಳೆ ದೀಪ ಹಚ್ಚೋಕ್ಕಾಗಲ್ಲ, ಯಾಕಂದರೆ ನಾಳೆ ಎಲ್ಲ ಬೆಡ್ಶೀಟೆಲ್ಲ ವಾಶ್ ಮಾಡಬೇಕಲ್ವಾ. ನಾಳೆ ದೀಪ ಹಚ್ಚೋಕ್ಕಾಗಲ್ಲ, ಮಾಡಬೇಕಪ್ಪ, ಕೆಲಸ ಇದೆ ಸಿಕ್ಕಾಪಟ್ಟೆ.
ಅಡುಗೆ ಮಾಡೋಣ ಬನ್ನಿ, ಅಡುಗೆ ಮಾಡಿ. ಏನು ಅಡುಗೆ ಮಾಡೋದು ಏನು ಅದನ್ನು ನೋಡೋಣ. ಇವಳು ಅವತಾರ ನೋಡಿ. ಎಲ್ಲ ಹಾಕಿರೋದು ಕಾಲು? ಹಾಂ ನಿನ್ನೆ ಅಪ್ಪ ನೀನೆ ಸುರಮ್ಮ ಚಿಂಟು You want? You want? You want Kali? Want to? Kali Kali. मैं करतो दादी हाँ ಇವ್ರಕದ್ಯಾ ಇನ್ನು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ 10 ರೂಪಾಯಿ ಅಂತ 2 ಕಟ್ಟು ತೊಗೊಂಬಂದಿದ್ದಾರೆ. ಸುಮಾರು ಒಂದು ಕಟ್ಟಲ್ಲಿ 5 ರಿಂದ 6 ನುಗ್ಗೆಕಾಯಿ ಇದ್ದಾವೆ. ಇವಾಗ ನುಗ್ಗೆಕಾಯಿ ಸೀಸನ್ನು. ಸೊ ಇವಾಗ ಅದೇ ಒಂದು ಕಟ್ಟು ಕಟ್ ಮಾಡಿ ಇವಾಗ ಮಾಡ್ತಾಯಿದ್ದೀನಿ. ಸಿಂಪಲಾಗೆ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ, ಆಲೂಗಡ್ಡೆ ಮತ್ತು ಇದು ಮೂಲಂಗಿ ಹಾಕ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಸೊ ಬೇಳೆ ಸಾಂಬಾರು ಸುಮಾರು ಒಂದು 3-4 ಥರ ಮಾಡ್ತೀನಿ ನಾನು. ಇದು ಇವಾಗ ಮಾಡೋದು ಬಂದು ಸ್ವಲ್ಪ ಪಟಪಟ ಅಂತ ಬೇಗ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಜಸ್ಟ್ ಈಗ ತಾನೇ ನಾನು TV 9 ನೋಡಿದೆ ಪನ್ನೀರ್ ಬಗ್ಗೆ. ಸೊ ನಾವು ನೋಡಿ ಎಲ್ಲಿ ಒಳ್ಳೆಯದು ಅಂತ ಹೋಗ್ತೀವಿ, ಸೊ ಅಲ್ಲೇ ನಮಗೆ ಕೆಟ್ಟದಾಗುತ್ತೆ ಅಲ್ವಾ. ಸೊ ನೋಡಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವು ತಗೊಳ್ತೀವಿ, ಬಟ್ ಅದು ನಮ್ಮ ಆರೋಗ್ಯದ ಮೇಲೇ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಅದು ಪನ್ನೀರ್ ಜಾಸ್ತಿ ತಗೊಳ್ಳೋದ್ರಿಂದ ಅದು ಅಂಗಡಿಯಲ್ಲಿ ತಗೊಂಬಂದು ತಿನ್ನುವಂಥ ಪನ್ನೀರಲ್ಲಿ ಕೆಲವೊಂದಷ್ಟು ಕೆಮಿಕಲ್ಸನ್ನು ಆ್ಯಡ್ ಮಾಡಿರ್ತಾರಂತೆ. ಜಸ್ಟ್ ಈಗ ತಾನೇ ನೋಡಿದೆ, ನಂಗೆ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಸೊ ಆದಷ್ಟು ಸ್ವಲ್ಪ ಅಂಗಡಿಯಲ್ಲಿ ತೊಗೊಂಬರೋದು ಪನ್ನೀರನ್ನು ಕಡಿಮೆ ಮಾಡಬೇಕು. ಕಡಿಮೆ ಅಲ್ಲ, ತಗೊಂಡೇ ಬರೋದಿಲ್ಲ ನಾನು. ನೋಡಿದ ತಕ್ಷಣ ನನಗೆ ಬೇಡ ಅನ್ನೋದರನ್ನೇ ಅನಿಸ್ಬಿಡ್ತು. ಸೊ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಆರಾಮಾಗಿ ಅಂತ ಹೇಳ್ಕೊಂಡು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕು ಪನ್ನೀರನ್ನು. ನೋಡಿ ನಾವು ಎಷ್ಟು ಆರೋಗ್ಯದ ಬಗ್ಗೆ ನಾವು ಎಷ್ಟು ಕಾಳಜಿ ಮಾಡ್ತೀವೋ, ಸೊ ಬೇರೆಯವರಿಂದ ಅದು ನಮಗೆ ಬೇರೆ ರೀತಿಯೇ ಕೆಟ್ಟ ಪರಿಣಾಮ ಅನ್ನೋದು ನಮ್ಮ ಆರೋಗ್ಯದ ಮೇಲೆ ಬೀರುತ್ತೆ. ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆಯವರ ಆರೋಗ್ಯದ ಜೊತೆ ಆಟ ಆಡೋದು, ಆ ರೀತಿ ಆಗ್ತಾಯಿದೆ ಇವಾಗ. ಈಗಿನ ಒಂದು ಜನ್ರೇಷನ್ ಆ ರೀತಿ ನಡೀತಾ ಇದೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮನೆಯಲ್ಲೇ ಮಾಡ್ಕೊಳ್ಳೋಣ ಪನ್ನೀರು ಅಂತ ಅಂದ್ಕೊಂಡಿದ್ದೀನಿ. ಸೊ ಪನ್ನೀರ್ ತಿಂದರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು. ಬಟ್ ಅವರು ಅಲ್ಲಿ TV 9 ತೋರಿಸಿದಾಗ ನನಗೆ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಕ್ಯಾನ್ಸರ್ ಬರುತ್ತೆ, ಹೃದಯ ಸಂಬಂಧಿತ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾ ಇದ್ದರೆ ಯಾವ ಪನ್ನೀರು ಬೇಡ ಅಂತ ಅನ್ನೋ ಥರ ಅನಿಸ್ಬಿಡುತ್ತು. ಸೊ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಸಿಂಪಲ್ಲಾಗಿ ನನ್ನ ಒಂದು ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಫಸ್ಟ್ ಏನಿಲ್ಲಪ್ಪ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ಆನಂತರ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಹಾಕಿ ತರಕಾರಿ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಸೊ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆ ಒಗ್ಗರಣೆ ಹಾಕಿರ್ತೀವಲ್ಲ, ಸೊ ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಆನಂತರ ಸ್ವಲ್ಪ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ಅನಂತರ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ರೆ 1-2 ವಿಸಿಲ್ ಅಥವಾ 3 ವಿಸಿಲ್ ಬೇಳೆ ಮರೆತೆ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಇವೆಲ್ಲ ಹಾಕ್ಬಿಟ್ಟು 1-2 ಅಥವಾ 3 ವಿಸಿಲ್ ಹೊಡೆಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನನ್ನ ಮಗಳು ಅವಳಿ ಜೋಳಿನಾ ಟ್ವಿನ್ಸ್ ಅಮ್ಮ. ಏನೇನು ಮಗು, ಬಾಯ ಗರ್ಲ? ಒಂದು ಬಾಯಿ ಒಂದು ಗರ್ಲ. ಏನು ಹೆಸರು? ಶಿನ್ನ. ಅಯ್ಯೋ ಇದೇನಿದ್ದು ಮುಖ ಮುತ್ತೆಲ್ಲ.
ನಿನಗೂ ಟ್ವಿನ್ಸ ಕಾಲೆತ್ತು. ಹೆಣ್ಮಕ್ಳ ಬುದ್ಧಿನೇ ಅದು ಅಲ್ವಾ, ಮಕ್ಕಳನ್ನ ಸುಧಾರಿಸೋದು, ಮಕ್ಕಳನ್ನ ಆಡಿಸೋದು. ಅದು ಲೈಫಲ್ಲಿ ಮುಂದೆ ನಮಗೆ ಆ ಒಂದು ಸಿಚುವೇಶನ್ ಬರುತ್ತೆ ಅಂತ ಚಿಕ್ಕ ಮಕ್ಕಳಲ್ಲಿ ನಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಹಂಗೆ ಯಾವುದಾದ್ರೂ ಒಂದು ಬೊಂಬೆ ಕಾಣಿಸ್ಲಿ ಅದಕ್ಕೆ ಬಟ್ಟೆ ಹಾಕೋದಂತೆ, ರೆಡಿ ಮಾಡೋದಂತೆ. ಅಯ್ಯೋ ನನ್ನ ಮಗಳು ಆ ಬೊಂಬೆಗಳಿಗೊಂದು ಕಾಟ ಕೊಡ್ತಾಳೋ ಇಲ್ವೋ, ಲಿಪ್ಸ್ಟಿಕ್ ಹಾಕೋದು, ಕೈ ಕಾಲಿಗೆಲ್ಲ ಮೆತ್ತಿಸ್ಬಿಟ್ಟಿದ್ದಾಳೆ ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು. ಯಪ್ಪ ಏನು ಕಾಟ ಕೊಡ್ತಾಳೆ ಗೊತ್ತಾ. ಸೊ ಹಂಗೆ ಇನ್ನು ನನ್ನ ಒಂದು ಅಡುಗೆ ಕೆಲಸ ಮುಗಿತಾ ಇದೆ. ಹಸ್ಬೆಂಡ್ ಇರಲಿಲ್ಲ, ಅವರೆಲ್ಲ ಹೋಗಿದ್ದರು. ಅಜ್ಜಿ ಅಂಗಡಿ ಹತ್ರ ಇದ್ದರು, ಮಕ್ಕಳಿಬ್ಬರು ಆಡ್ತಾಯಿದ್ರು, ತಾತ ಮಲಗಿದ್ರು. ನಾನಿಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ. ಸಾಂಬಾರು ನೋಡ್ತಿರ್ಬೋದು, ಸಾಂಬಾರು ರೆಡಿ ಆಯಿತು. ಇನ್ನು ಈವ್ನಿಂಗ್ ಅಂತೂ ನಮ್ಮ ಮನೇಲಿ ಕಂಪಲ್ಸರಿ ಮುದ್ದೆ ಇರಲೇಬೇಕಪ್ಪ. ಬೆಳಗ್ಗೆ ಒಂದು ಪಕ್ಷ ಇಲ್ಲದೇ ಇದ್ರೂ ನಡೆದು ಬಿಡುತ್ತೆ. ಅಂದರೆ ಏನಾದರೂ ದೋಸೆ ಅಥವಾ ಚಪಾತಿ ಈ ಥರ ಏನಾದರೂ ಮಾಡಿದಾಗ ಬೆಳಗ್ಗೆ ಹೊತ್ತು ಸೊ ಅದನ್ನೇ ತಿನ್ಕೊಂಡ್ಬಿಡ್ತಾರೆ. ಇನ್ನು ಮಧ್ಯಾಹ್ನ ಬಂದರೆ ಬೆಳಗ್ಗೆ ಮಾಡಿರೋದೆ ರೈಸೋ ಗೀಸೋ ಏನಾದರೂ ಇದ್ದರೆ ತಿನ್ಕೊಂಡ್ಬಿಡ್ತಾರೆ. ಬಟ್ ಈವ್ನಿಂಗ್ ಮಾತ್ರ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು, ಕಂಪಲ್ಸರಿ ಇರಲೇಬೇಕು ಗೊತ್ತಾ. ಸೊ ಮಾಡಲೇಬೇಕು, ಏನಾಗಲಿ ಏನು ಬಿಡಲಿ ಮುದ್ದೆ ಮಾತ್ರ ಕಂಪಲ್ಸರಿ ಇರಲೇಬೇಕು. ಸೊ ಆವಾಗೆಲ್ಲ ನಮ್ಮ ತಾತ ನಾನು ಮದುವೆ ಆಗಿದ್ದ ಹೊಸದ್ರಲ್ಲಿ 2 ಮುದ್ದೆ ಆಗುವಷ್ಟು ತಿಂತಾಯಿದ್ರು. ಅವಾಗ ಅಂದ್ಕೊಳ್ತೀವಿ ಅಯ್ಯೋ ಎಷ್ಟು ಮುದ್ದೆ ತಿಂತಾರೆ ಇವರು ಅಂತ. ಬಟ್ ಇವಾಗ ವಯಸ್ಸು ಆಗ್ತಾ ಕಮ್ಮಿ ಮಾಡಿಬಿಟ್ರು. ಒಂದು ಅರ್ಧ ಅಥವಾ 1 ತಿಂತಾರೆ. ರೈಸ್ ಅಂತೂ ಮುಟ್ಟೋದೇ ಇಲ್ಲ. ಯಾವಾಗೋ ಒಂದೊಂದು ಸತಿ ಒಂದು 15 ದಿನಕ್ಕೊಂದು ಸತಿನೋ ಅಥವಾ ಒಂದು ತಿಂಗಳಿಗೆ ಒಂದು ಸತಿನೋ ರೈಸ್ ಒಂಚೂರು ತಿಂತಾರೆ ಅಷ್ಟೇ. ಬಿಟ್ಟರೆ ತಾತಕ್ಕಂತೂ ಬೇಕೇ ಬೇಕು. ಇನ್ನು ನನ್ನ ಹಸ್ಬೆಂಡ್ಗಂತೂ ಅವ್ರಿಗೂ ಅಷ್ಟೇ, ತಾತ ಯಾವ ಥರನೋ ಅವರು ಅದೇ ಥರನೇ, ಅವ್ರಿಗೂ ಅಷ್ಟೇ ಮುದ್ದೆ ಬೇಕೇ ಬೇಕು. ಅಜ್ಜಿ ತಾತ ಅಂತ ಯಾಕೆ ಕರಿತೀರಾ ನೀವು ಅಂತ ಕಮೆಂಟಲ್ಲಿ ಕೇಳಿದ್ದೀರಾ. ಅವರು ನನಗೆ ಅಜ್ಜಿ ತಾತನೇ. ಅಮ್ಮ ಇದ್ದಾರಲ್ವ, ಸೊ ಅಮ್ಮ ಅವರ ಅಪ್ಪ ಅಮ್ಮ ಇವರು ಆ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಿರೋವಂಥದ್ದು, ಅಮ್ಮನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿರೋವಂಥದ್ದು. ಸೊ ಅದಕ್ಕೋಸ್ಕರ ನಾನು ಅಜ್ಜಿ ತಾತ ಅಂತ ಕರಿತೀನಿ. ಇದುವರೆಗೂ ನಾನು ಯಾವತ್ತೂ ಅವ್ರನ್ನ ಅತ್ತೆ ಮಾವ ಅಂತ ಕರೆದೇ ಇಲ್ಲ. ಅವ್ರು ನನಗೆ ಅಜ್ಜಿ ತಾತ, ಸೊ ಅದಕ್ಕೋಸ್ಕರ ನಾನು ಕರೆಯೋವಂಥದ್ದು. ಇನ್ನು ಅಜ್ಜಿ ತಾತಗೆ ನನ್ನ ಹಸ್ಬೆಂಡ್ ಒಬ್ಬರೇ ಗಂಡು ಮಗು, 4 ಜನ ಹೆಣ್ಮಕ್ಳು. ಅದರಲ್ಲಿ ನಮ್ಮ ಅಮ್ಮ ದೊಡ್ಡವರು, ಇನ್ನು 3 ಜನ ಇದ್ದಾರೆ ಹೆಣ್ಮಕ್ಳು. ಸೊ ಇವರೇ, ನನ್ನ ಹಸ್ಬೆಂಡೇ ಒಬ್ಬರೇ ಗಂಡು ಮಗು. ಸೊ ನಮಗೂ ಒಂದು ಆಗಬೇಕಾಗಿತ್ತು, ಬಟ್ ಏನು ಮಾಡೋದು, ಆಗಲಿಲ್ಲ. 7 ವರ್ಷ ಆದಮೇಲೆ ಮಗು ಆಯಿತು. ಗಂಡಾಗುತ್ತೆ ಅಂತ ಅಂದ್ಕೊಂಡಿದ್ವಿ. 7 ವರ್ಷ ಅಂದರೆ ಯೋಗಿತಾ ಹುಟ್ಟಾದಮೇಲೆ ಯೋಗಿತಾಗೆ 7 ವರ್ಷ ಆದಮೇಲೆ ನಿದೀಕ್ಷೆಗೆ ನಾನು ಕನ್ಸೀವ್ ಆಗಿದ್ದು. ಅಯ್ಯೋ ಅದೊಂದು ದೊಡ್ಡ ಕತೆ. ನಾನು ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ, ಬೇಕಾದರೆ ನೋಡಿ ಚೆಕ್ ಮಾಡಿ ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ. ಸೊ ಅದರ ಯಾವುದಾದ್ರೂ ಒಂದು ಆಗಿದ್ದರೆ ಚೆನ್ನಾಗಿತ್ತು, ಬಟ್ ಆಗಲೇ ಇಲ್ಲ. ಏನು ಮಾಡೋದಕ್ಕಾಗೋದಿಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಷ್ಟೇ ಅಲ್ವಾ. ಇವಾಗ ಇಬ್ಬರು ಹೆಣ್ಮಕ್ಳೇ ಆಗೋಗ್ಬಿಟ್ಟಿದ್ದಾರೆ ಅಂತ ನಮ್ಮ ಫ್ಯಾಮಿಲಿಗಳಲ್ಲಿ ತುಂಬ ಜನ ಖುಷಿಪಟ್ಟರು. ಬಟ್ ನೋಡಪ್ಪ, ನಾವು ಎತ್ತೋದು, ನಾವು ಸಾಕೋದು, ನಾವು ಬೆಳೆಸೋದು ಅಲ್ವಾ. ನಾವೇ ಖುಷಿಯಿಂದ ನೋಡ್ಕೋಬೇಕು. ಹೆಣ್ಮಕ್ಳಾಗಿದ್ದಾವೆ ಅಂತ ಹೇಳಿಬಿಟ್ಟು ಅವ್ರು ನೋಡಿಸ್ಬಿಡೋಕ್ಕಾಗುತ್ತಾ, ಅಥವಾ ಹೆಣ್ಮಗು ಆಗಿದೆ ಅಂತ ಬಿಸಾಕ್ಬಿಡೋಕ್ಕಾಗುತ್ತಾ. ಕಷ್ಟ ಆಗಲಿ ಸುಖ ಆಗಲಿ ನಾವೇ ನೋಡ್ಕೋಬೇಕು ಅಲ್ವಾ. ಸೊ ಹೆಣ್ಮಕ್ಳೇ ಏನು ಸ್ಟ್ರಾಂಗು ಗುರು. ಒಂದಲ್ಲ ಒಂದಿನ ಹೆಣ್ಮಕ್ಳೇ ನಮ್ಮನ್ನು ನೋಡುವಂಥದ್ದು, ಗಂಡು ಮಕ್ಕಳು ನೋಡ್ತಾರೆ, ಕೆಲವೊಂದಷ್ಟು ಜನ ಅಷ್ಟೇ, ಎಲ್ಲರೂ ಅಲ್ಲ. ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.